ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಈಗ ನಾನು ಪ್ರೊವೈಡ್ ಮಾಡ್ತಾ ಇರತಕ್ಕಂಥ ಒಂದು ಸುದ್ದಿ ಏನಿದೆ, ಇದು ನನ್ನ ವಾಹಿನಿಯ ಔಟ್ ಆಫ್ ಟಾಪಿಕ್ ಆಗಿದೆ. ಬಟ್ ನಾನು ಏನಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ನಿಮಗೆಲ್ಲ ಗೊತ್ತೇ ಇದೆ, ಸರ್ಕಾರ ಒಂದು ಬಿಡದಿಯಲ್ಲಿ ಯಾವುದೋ ಒಂದು ಸ್ಮಾರ್ಟ್ ಸಿಟಿ ಸ್ಕೀಮನ್ನು ಮಾಡಲಿಕ್ಕೋಸ್ಕರ ರೈತರ ಭೂಮಿಯನ್ನು ಏನು ಕಬಳಿಸ್ಲಿಕ್ಕೆ ಹೊರಟಿತ್ತು. ಫೈನಲಿ ಈಗ ಹೈಕೋರ್ಟ್ ಏನು ಮಾಡಿದೆ, ಅದಕ್ಕೆ ಮೊದಲ ಹಂತದ ತಡೆಯಾಜ್ಞೆಯನ್ನು ನೀಡಿರುವಂಥದ್ದು. ಇದು ದ ಫಸ್ಟ್ ವಿಕ್ಟರಿ. ಸೊ ಆ ಭಾಗದ ರೈತರಿಗೆ ಸಿಕ್ಕಿರ್ತಕ್ಕಂಥ ಮೊದಲ ತಾತ್ಕಾಲಿಕ ಜಯ ಇದು. ಸೊ ನಾನು ಏನಕ್ಕೆ ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ದಯವಿಟ್ಟು ಮ್ಯಾಕ್ಸಿಮಮ್ ಇದನ್ನು ಯಾರಿಗೆಲ್ಲ ಶೇರ್ ಮಾಡಲಿಕ್ಕೆ ಸಾಧ್ಯ ಮಾಡೋ ಪ್ರಯತ್ನ ಮಾಡಿ. ಯಾರದೋ ಜಮೀನಿಗೆ ಹೋಗ್ಬಿಟ್ಟು ನಮ್ಮದು ಅಂತಕ್ಕಂಥ ಒಂದು ಅಧಿಕಾರವನ್ನು ಹೇರಿ ಹಣದ ಆಮಿಷವನ್ನು ಒಡ್ಡಿ ಇನ್ಯಾವುದೋ ದುರುದ್ದೇಶಕ್ಕೋಸ್ಕರ, ಇನ್ಯಾವುದೋ ಸ್ವಾರ್ಥಕ್ಕೋಸ್ಕರ ಯಾರಿಗೋ ಪಾಪ ಅವರ ಪಿತ್ರಾರ್ಜಿತ ಆಸ್ತಿಯನ್ನು, ಅವರಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು, ಅವರ ಸ್ವಂತ ಭೂಮಿಯನ್ನು ಮಾರಾಟ ಮಾಡಿ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಕೋಟಿ ಲಾಭ ಗಳಿಸ್ತಕ್ಕಂಥ ಏನು ಒಂದು ಸರ್ಕಾರದ ತಂತ್ರ ಆಗಿತ್ತು, ಅದಕ್ಕೆ ಈಗ ಕೋರ್ಟು ಮೊದಲನೇ ಹಂತದಲ್ಲಿ ಒಂದು ತಡೆಯಾಜ್ಞೆ ನೀಡಿರುವಂಥದ್ದು. ಸೊ ನೀವೇ ಯೋಚನೆ ಮಾಡಿ, ಈಗ ನಿಮ್ಮ ಜಮೀನು ನಿಮ್ಮ ಹತ್ರಕ್ಕೆ ಬಂದ್ಬಿಟ್ಟು ನಮ್ಮದು ಅಂತ ಅಧಿಕಾರವನ್ನು ಹೇರಿ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಮನಸ್ಥಿತಿ ಹಿಂಗಿರುತ್ತಲ್ವ. ಹಾಗಾಗಿ ಇದು ನಮಗೆ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಸಮಯ ಎಲ್ಲೋ ಒಂದು ಕಡೆ ಸರ್ಕಾರಗಳು ಏನು ಮಾಡಬೇಕು ಅದನ್ನು ಮಾಡದೆ ಇನ್ನೇನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಲ್ಲ ಅಂತಕ್ಕಂಥದ್ದು ಈ ನೋವಂತೂ ಖಂಡಿತವಾಗಲೂ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಕೋರ್ಟಿಂದ ಯಾವಾಗ ಇದು ಸ್ಟೇ ಆರ್ಡ್ರ್ ಬಂದಿದೆ, ಈಗ ಅದು ನ್ಯೂಸ್ ಅಪ್ಡೇಟ್ ಆಗಿದೆ. ಈಗ ಅದ್ರ ಬಗ್ಗೆ ಒಂಚೂರು ಮಾಹಿತಿ ನಾನು ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ದಯಮಾಡಿ ಯಾರಿಗೆಲ್ಲ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಕಡೆ ಒಂಚೂರು ಮಾಹಿತಿ ಹೋಗಲಿ. ನಿಮಗೆಲ್ಲ ಗೊತ್ತೇ ಇದೆ ಯಾವ ಮಟ್ಟದಲ್ಲಿ ಪಾಪ ಅವರೆಲ್ಲ ಹೋರಾಟ ಮಾಡಿದ್ರು, ಪೊಲೀಸರಿಂದ ಲಾಠಿ ಇಟ್ಟು ತಿಂದು, ರಸ್ತೆ ಅಲ್ಲೆಲ್ಲವೂ ಕೂಡ ಬಿದ್ದು ಒದ್ದಾಡಿ ಹೋರಾಟ ಮಾಡಿ ಬೈಗುಳುಗಳನ್ನು ಕೇಳಿಸ್ಕೊಂಡು ಊಟ ತಿಂಡಿ ಬಿಟ್ಟು ಅವೆಲ್ಲ ನೀವು ನೋಡಿದಿರ. ಆ ವಿಸಲ್ಸ್ ಎಲ್ಲ ಪಾಪ ಎಷ್ಟೆಷ್ಟು ಎವ್ರಿ ಡೇ ಅವರು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಸೊ ವಿಚಾರಕ್ಕೆ ಬರೋಣ. ಈಗ ನೋಡಿ, ಇಲ್ಲಿ ಹೆಡ್ಡಿಂಗಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಹೈಕೋರ್ಟ್ ತಡೆಯನ್ನು ನೀಡಿರುವಂಥದ್ದು. ಸೊ ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಅಂತಿದೆ. ಸೊ ಅಷ್ಟು ಈಸಿ ಅಲ್ಲ, ಯಾರದೋ ಭೂಮಿಯನ್ನು ಕಬಳಿಸ್ಕೊಂಡು ಏನೋ ಮಾಡಬೇಕು ಅಂತಂದರೆ ಈ ಹಿಂದೆ ಕೂಡ ಕೆಲವು ಸರ್ಕಾರಗಳು ನೋಟಿಫಿಕೇಷನ್ ಮಾಡಿ ಅದೇನು ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಅದು ನೆಕ್ಸ್ಟ್ ಇಲ್ಲಿ ರಾಜ್ಯ ಸರ್ಕಾರ ಹಾಗೂ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ BMRDA ಅದು ಕೈಗೆತ್ತಿಕೊಂಡಿದ್ದಂಥ ಬಹುನಿರೀಕ್ಷಿತ ಬಿಡದೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿರುವಂಥದ್ದು. ಈಗ ನೋಡೋಣ, ಇದಕ್ಕೆ ಪೂರಕವಾದಂಥ ಎಲ್ಲ ವಿವರಗಳಲ್ಲಿ ಒಂದು ಕಡೆಯಿಂದ ಇದೆ. ಸೊ ಕೋರ್ಟ್ ನೀಡಿದಂಥ ಈ ಆದೇಶ ಏನಿದೆ, ಈ ಒಂದು ಆದೇಶ ಸರ್ಕಾರದ ಮೆಗಾ ಯೋಜನೆಯ ಉತ್ಸಾಹಕ್ಕೆ ತಣ್ಣೀರನ್ನು ಈಗ ಇರಿಸಿದಂತಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಈಗ ಹೈಕೋರ್ಟು ತಡೆಯಾಜ್ಞೆಯನ್ನು ನೀಡಿರುವಂಥದ್ದು. ನೋಡಿ, ಇಲ್ಲಿ ಎಲ್ಲ ವಿಷಯಗಳು ವಿವರವಾಗಿದೆ. ಯೋಜನೆಗೋಸ್ಕರ ಈ ಒಂದು ಏನು ಸ್ಮಾರ್ಟ್ ಸಿಟಿ ಸ್ಕೀಮ್ ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿದ್ರು, ಆ ಒಂದು ಯೋಜನೆಗಾಗಿ ಜಮೀನು ವಶಪಡಿಸಿಕೊಳ್ತಕ್ಕಂಥ ವಿಧಾನ ಹಾಗೂ ಪರಿಸರ ಸಂಬಂಧಿ ನಿಯಮಗಳ ಉಲ್ಲಂಘನೆಯನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ದಟ್ ಇಸ್ PIL ಅಂತಾರೆ ಅದನ್ನು, ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಪೀಠ ಮುಂದಿನ ನಿರ್ದೇಶನವರೆಗೆ ನೆಕ್ಸ್ಟ್ ನಾವು ಡೈರೆಕ್ಷನ್ಸ್ ಪಾಸ್ ಮಾಡೋ ತನಕ ಬಿಡದಿ ಯೋಜನೆಯ ಯಾವುದೇ ಕಾಮಗಾರಿಯಾಗಲಿ ಅಥವಾ ಯಾವುದೇ ರೀತಿಯ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಈಗ ಸ್ಪಷ್ಟವಾಗಿ ಅದು ರವಾನೆ ಮಾಡಿರುವಂಥದ್ದು. ಅಂದರೆ ಮೊದಲನೇ ಹಂತದ ಒಂದು ತಡೆಯಾಜ್ಞೆಯನ್ನು ನೀಡಿದೆ. ನೆಕ್ಸ್ಟ್ ನಾವು ಹೇಳೋ ತನಕ ಯಾವುದೇ ಕಾರಣಕ್ಕೂ ಆ ಒಂದು ಭಾಗಕ್ಕೆ ತಲೆನೂ ಹಾಕಬಾರ್ದು ನೀವು ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟು ಹೋರಾಟವನ್ನು ಮಾಡಿದಂಥ ಅಥವಾ ಹೋರಾಟ ನಿರತ ರೈತರಿಗೆ ಇದು ಬಂದಿರತಕ್ಕಂಥ ಮೊದಲ ಅಥವಾ ತಾತ್ಕಾಲಿಕ ಜಯ ಆಗಿದೆ. ಇದು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ ಎಂದು ಸ್ಥಳೀಯ ರೈತರು ಮತ್ತು ಜಮೀನಿನ ಮಾಲೀಕರು ಬೃಹತ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿಮಗೆಲ್ಲ ಗೊತ್ತೇ ಇದೆ, ಅಂದರೆ ಬಹುತೇಕ ಈ ರಾಜ್ಯದ ಎಲ್ಲ ಮಾಧ್ಯಮಗಳು ಕೂಡ ಸಾಕಷ್ಟು ಸುದ್ದಿಯನ್ನು ಅದೇ ಭಾಗಕ್ಕೆ ಹೋಗ್ಬಿಟ್ಟು ಮಾಡಿದವು. ಅಂದರೆ ಅವರ ಮನಸ್ಸಿಗೆ ನೋವುಂಟು ಮಾಡಿದಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಸರ್ಕಾರಗಳು ಅವರನ್ನು ನೀವು ರೈತರಲ್ಲ ಅಂತ ಹೇಳಿದ್ದು ಅವ್ರ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡಿದ್ದು. ಹಾಗಾಗಿ ಭಾಳ ಆಕ್ರೋಶಭರಿತವಾಗಿ ಅಲ್ಲಿನ ಜನರು ಭಾಳ ಕೋಪವನ್ನು ಮಾಡಿಕೊಂಡು ಕೂಡ ಭಾಳ ಕೋಪದಿಂದ ಉದ್ರೇಕಕ್ಕೆ ಒಳಗಾಗಿ ಸಾಕಷ್ಟು ತಮ್ಮ ಅಭಿಪ್ರಾಯವನ್ನು ಕಠೋರವಾಗಿ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದರೂ ಕೂಡ ನಮ್ಮ ಭೂಮಿಯನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ನಾವು ಬಿಡೋ ಮಕ್ಕಳೇ ಇಲ್ಲ ಅಂತಕ್ಕಂಥದ್ದು. ಅಂದರೆ ಸಾವಾದರೂ ಕೂಡ ನಾವು ಕೇರ್ ಮಾಡಲ್ಲ, ಸೊ ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿ ಬೀದಿಗಿಳಿದು ಹೋರಾಟವನ್ನು ಮಾಡಿದರು. ಅವೆಲ್ಲವನ್ನು ನೀವು ಗಮನಿಸಿದ್ರೆ ನೀವು ಇದೀಗ ನ್ಯಾಯಾಲಯ ಏನು ಮಾಡಿದೆ, ಆ ನ್ಯಾಯಾಲಯ ನೀಡಿರತಕ್ಕಂಥ ತಡೆಯಾಜ್ಞೆಯು ಸರ್ಕಾರದ ವಿರುದ್ಧ ಹೋರಾಡುತ್ತಿದ್ದ ಸ್ಥಳೀಯ ರೈತರಿಗೆ ಒಂದು ದೊಡ್ಡ ಆಶ್ವಾಸನೆ ನೀಡಿದೆ. ಅಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಈಗ ಇನ್ನೂ ಕೂಡ ಅದರ ಕಿಡಿ ಅದರ ಕಾವು ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ. ಹೇಗಾದರೂ ಮಾಡಿ ನಮ್ಮ ಹೋರಾಟ ಬಿಡಲೇಬಾರ್ದು ಅಂತಕ್ಕಂಥದ್ದು. ಏನು ತಮಾಷೆನ, ಇವತ್ತಿನ ಕಾಲದಲ್ಲಿ 1 ಎಕರೆ ಅಲ್ಲ 1 ಗುಂಟೆ ಜಮೀನು ತಗೊಳ್ಬೇಕು ಅಂತಂದ್ರು, 1 ಗುಂಟೆ ಜಾಗ ತಗೊಳ್ಬೇಕು ಅಂತಂದ್ರು ಏನು ಬೆಲೆ ಇದೆ, ಏನು ಕತೆ ಇವತ್ತು ತಗೊಳ್ಳಿಕ್ಕೂ ಆಗಲ್ಲ ಇವತ್ತು. ಅದಕ್ಕೆ ಈಗ ತುಂಬ ಜನ ಬಲ್ಲವ್ರು ಹೇಳ್ತಾರೆ, ಈಗ
ಇನ್ನೊಂದು 10 ವರ್ಷ ಆಗಿಬಿಟ್ರೆ ಯಾರ ಹತ್ರ 1 ಎಕರೆ ಇರುತ್ತೆ ಅವನೇ ಕುಬೇರ, ಅವನೇ ದೊಡ್ಡ ಶ್ರೀಮಂತ ಅಂತಕ್ಕಂಥ ಮಾತ್ರ ಹೇಳ್ತಾರೆ. ಆ ಸ್ಥಿತಿ ಆಗಿಬಿಡಿದೆ ಇವತ್ತು ಸ್ಟೇಟ್ ಇವತ್ತು. ಸೊ ಹಾಗಾಗಿ ಚಿಂತಾಕ್ರಾಂತರಾದಂಥ ಸರ್ಕಾರ, ಚಿಂತಾಕ್ರಾಂತ ಏನು, ಈಗ ಕೋರ್ಟು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ರೈತರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಅದೆಲ್ಲವನ್ನು ಮಾಡಲಿ ಅಂತಕ್ಕಂಥದ್ದು ಎಲ್ಲರ ಆಶಯ. ಈಗ ಉಚ್ಚ ನ್ಯಾಯಾಲಯದ ಈ ನಿರ್ಧಾರದಿಂದ BMRDA ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಮುಖ ಕಾನೂನು ಅಡಚಣೆ ಎದುರಾಗಿದೆ. ತಡೆಯಾಜ್ಞೆಯನ್ನು ತೆರವುಗೊಳಿಸಲಿಕ್ಕೆ ಮೇಲ್ಮನವಿ ಸಲ್ಲಿಸಬೇಕೆ ಅಥವಾ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಯಲ್ಲಿ ಸೂಕ್ತ ಬದಲಾವಣೆ ತರಬೇಕೆ ಎಂಬುದರ ಕುರಿತು ಸರ್ಕಾರ ತುರ್ತು ಸಲಹೆಯನ್ನು ಈಗ ಪಡಿತಾ ಇದೆ. ಬಟ್ ಏನೇ ರೈತರಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವರು ಯಾವುದೇ ಸಲಹೆ ಪಡ್ಕೊಂಡು ನೆಕ್ಸ್ಟ್ ಇವರು ಮುಂದುವರೆದ್ರು ಕೂಡ ಕೋರ್ಟ್ ತಡೆಯಾಜ್ಞೆಗೆ ಎಗೇನ್ಸ್ಟ್ ಆಗಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬಿಡದಿ ಟೌನ್ಶಿಪ್ಗೆ ಜಾಗತಿಕ ವಿರೋಧ, ಸೇವ್ ಬಿಡದಿ ಆನ್ಲೈನ್ ಅಭಿಯಾನಕ್ಕೆ ಸುಮಾರು 71,000 ಜನರ ಸಾಥ್ ನಿಂತಿದೆ. ರಾಜ್ಯಾದ್ಯಂತ ಎಲ್ಲರೂ ಮಾಡೇ ಮಾಡ್ತಾರೆ ಅಲ್ವಾ. ನೋಡಿ ಇಲ್ಲಿ ಜಾಗತಿಕ ವಿರೋಧ, ಕೇವಲ ಆ ಭಾಗದವರು ಅಂತಲ್ಲ, ಎಲ್ಲ ಭಾಗದವರು ಕೂಡ ತಮ್ಮ ಇದಕ್ಕೆ ಎಗೇನ್ಸ್ಟ್ ಆಗಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕಷ್ಟ ಇದು, ಏಕೆಂದರೆ ಎಲ್ಲರ ನೋವನ್ನು ನಮ್ಮ ನೋವು ಅಂತ ಭಾವಿಸ್ಕೊಳ್ಬೇಕು. ಅವಾಗಷ್ಟೇ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಒಂದು ನೈತಿಕ ಬೆಂಬಲದಿಂದಾಗಲೂ ಕೂಡ ಅವ್ರಿಗೆ ಒಳಿತಾಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ನೋಡಿ ಇಲ್ಲಿ ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ತಲೆತಲಾಂತರದಿಂದ ನಂಬಿಕೊಂಡು ಬಂದಿರತಕ್ಕಂಥ ಫಲವತ್ತಾದ ಕೃಷಿ ಜಮೀನನ್ನು ವಶಪಡಿಸಿಕೊಳ್ಳುವುದನ್ನು ವಿರೋಧ ಮಾಡಿ ರೈತರು ನಡೆಸುತ್ತಿರತಕ್ಕಂಥ ಧರಣಿಗೆ ಇದೀಗ ದೇಶ ವಿದೇಶಗಳಿಂದ ಅಭೂತಪೂರ್ವ ಬೆಂಬಲ ಹರಿದು ಬರ್ತಾ ಇದೆ. ನಿಮಗೆಲ್ಲ ನೋಡಿರ್ಬೋದು, ಇಡೀ ಟ್ರ್ಯಾಕ್ಟ್ರಲ್ಲಿ ಅವರು ಎಷ್ಟೆಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ, ಸಾವಿರ ಸಂಖ್ಯೆಯಲ್ಲಿ ಅವರು ಹೋರಾಟಕ್ಕೆ ಬಂದು ಅಲ್ಲಿ ಜನ ನಿಂತಿದ್ರು. ಅಲ್ಲಿ ಮುಂದುವರೆದಂತೆ ಇಲ್ಲಿ ಅನ್ನದಾತರ ಜೀವನಾಧಾರ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭಿಸಲಾಗಿರ್ತಕ್ಕಂಥ ಸೇವ್ ಬಿಡದಿ ಆನ್ಲೈನ್ ಸಹಿ ಸಂಗ್ರಹ ಚಳವಳಿಗೆ ಇವರಿಗೆ ಸುಮಾರು 71,000ಕ್ಕೂ ಹೆಚ್ಚು ಬೆಂಬಲಿಗರು ಹಸ್ತಾಕ್ಷರ ಹಾಕುವ ಮೂಲಕ ರೈತರ ಹೋರಾಟಕ್ಕೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ಅವರಿಗೆ ಒಂಥರ ಈಗ ರೈತರಿಗೆ ಆನೆ ಬಲ ಬಂದಂತಾಗಿದೆ. ಎಲ್ಲ ಮಾಧ್ಯಮದವರು ನಾನು ಆರಂಭದಲ್ಲೇ ಹೇಳಿದಾಗೆ, ಅದು ಯೂಟ್ಯೂಬ್ ವಾಹಿನಿಗಳಿಂದ ಹಿಡಿದು ಅಪ್ ಟು ಈಗ ಸಮೂಹ ಮಾಧ್ಯಮಗಳು ಅಂತ ಏನು ಬರುತ್ತೆ ಈಗ, ಸೊ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಎಲ್ಲವೂ ಹೋಗಿ ಅಲ್ಲಿ ಸುದ್ದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಕೂಡ ಇದ್ದಾರೆ ಈಗ. ಆಯಿತಾ, ಈಗ ಹೈಕೋರ್ಟ್ ಸ್ಟೇ ಬಂತು ಅಂತಂದರೆ ಇನ್ನೊಂದಷ್ಟು ಸುದ್ದಿಗಳು ಹೊರಗೆ ಬಂದೇ ಬರುತ್ತೆ. ಈಗ ಇನ್ನೂ ಕೂಡ ಸುದ್ದಿಗಳನ್ನು ಅವ್ರು ಮಾಡ್ತಾರೆ. ಈಗ ನೆಕ್ಸ್ಟು ಕೃಷಿ ಭೂಮಿಯನ್ನು ನಗರೀಕರಣ ಹೆಸರಿನಲ್ಲಿ ಕಬಳಿಸಬಾರದು ಎಂದು ಆಗ್ರಹಿಸಿ ಬಿಡದಿ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ಆರಂಭಿಸಿ ಸತತ 1-2 ದಿನ 10 ದಿನ ಅಲ್ಲ, ಇದು 500 ದಿನಗಳ ಗಡಿ ದಾಟಿದೆ. ಈಗ 500 ಡೇಸ್ ಕ್ರಾಸ್ ಆಗಿರುವಂಥದ್ದು ಈಗ. ಸೊ ಆರಂಭದಲ್ಲಿ ಕೇವಲ ಸ್ಥಳೀಯ ಗ್ರಾಮಸ್ಥರಿಗೆ ಸೀಮಿತವಾಗಿದ್ದಂಥ ಈ ಧ್ವನಿ ಸೇವ್ ಬಿಡದಿ ಡಿಜಿಟಲ್ ಅಭಿಯಾನದ ಮೂಲಕ ಜಾಗತಿಕ ಮಟ್ಟಕ್ಕೆ ತಲುಪುತ್ತೆ. ದೇಶದ ವಿವಿಧ ಮೂಲೆಗಳಲ್ಲಿರತಕ್ಕಂಥ ಪರಿಸರ ಪ್ರೇಮಿಗಳು ಮಾತ್ರವಲ್ಲದೆ ಹೊರದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಅನಿವಾಸಿ ಕನ್ನಡಿಗರು ಸಹಿ ಹಾಕುವ ಮೂಲಕ ರೈತರ ಪರವಾಗಿ ನಿಂತಿದ್ದಾರೆ. ಯಾಕೆ ಈ ವರ್ಷ ನೆಟ್ಟಿಗೆ ಮಳೆ ಹೋಯ್ತಾ ಇಲ್ಲ ಅಂತಂದರೆ ಇದೇ ರೀಸನ್ನು. ನೀವು ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನು, ರೈತರ ಭೂಮಿಯನ್ನು ವಶಪಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಇಡೀ ಪರಿಸರವನ್ನು ಹಾಳು ಮಾಡಿ ಗಿಡಮರವನ್ನು ಕಡಿದು ಯಾವುದೋ ಒಂದು ಕಾರ್ಖಾನೆಯನ್ನು ಇನ್ನೇನೋ ದುರುದ್ದೇಶ ಪೂರಿತವಾದಂಥ ಯೋಜನೆಯನ್ನು ನೀವು ಮಾಡಿದ್ದೇ ಆದರೆ ಸೊ ಎಲ್ಲಿ ಪರಿಸರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಗಿಡ ಮರಗಳು ಇಲ್ಲ ಅಂತಂದರೆ ಮಳೆ ಅಂತಕ್ಕಂಥದ್ದು ಸಕಾಲಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಪರಿಸರ ಇಲ್ಲ ಅಂತಂದರೆ ವಿನಾಶ ಅಂತೂ ಖಚಿತವಾಗಿ ಅದಾಗೇ ಆಗುತ್ತೆ. ಇದು ಒಂದು ಎಕ್ಸಾಂಪಲ್. ಈಗ ಮಳೆ ಬರದೇ ಇರುವಂಥದ್ದು ಅದು ಕೂಡ ಒಂದು ರೀಸನ್ ಆಗುತ್ತೆ. ಆಯಿತಾ, ನೆಕ್ಸ್ಟು ಯಾವುದೇ ಬೆಲೆ ತೆತ್ತಾದರೂ ಸರಿ ತಮ್ಮ ಹೊಲಗದ್ದೆಗಳನ್ನು ಟೌನ್ಶಿಪ್ಗೆ ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದು ಪ್ರತಿಭಟನಾನಿರತ ರೈತರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಅವೆಲ್ಲ ವಿಸಲ್ಸ್ ನೋಡಿದ್ರೆ ನೀವು, ಅವರು ಉದ್ರೇಕಭರಿತವಾಗಿ ಪ್ರಚೋದನಕಾರಿಯಾಗಿ ಭಾಳ ತುಂಬ ಕೋಪದಿಂದ ಅವ್ರು ಹೇಗೆಲ್ಲ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ನೋವು ಇರುತ್ತದೆ. ತಮಾಷೆನ ಫಲವತ್ತಾದ ಭೂಮಿಯನ್ನು, ಪಿತ್ರಾರ್ಜಿತ ಆಸ್ತಿಯನ್ನು ಎಷ್ಟೋ ವರ್ಷಗಳಿಂದ ಅದನ್ನೇ ನಂಬ್ಕೊಂಡು ಬಂದು ಅಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ಪ್ಯೂರ್ ಕೃಷಿಕರನ್ನು, ಪ್ಯೂರ್ ರೈತರನ್ನು ಕಗ್ಗೋಲೆ ಮಾಡಿ ಇಲ್ಲಸಲ್ಲದ ಆರೋಪವನ್ನು ಮಾಡಿ ಹಣದ ಆಮಿಷವನ್ನು ಒಡ್ಡಿಸ್ಕೊಳ್ಳೋ ಕಿತ್ಕೊಳ್ತಾರೆ ಅಂತಂದರೆ ಯಾರು ಕೂಡ ತಡ್ಕೊಂಡು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದನ್ನು. ಸೊ ರಾಜ್ಯ ಸರ್ಕಾರ ಇನ್ನಾದರೂ ಹಠಮಾರಿತನವನ್ನು ಬಿಟ್ಟು ಈ ಯೋಜನೆಯನ್ನು ತಕ್ಷಣವೇ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತ ರೈತ ನಾಯಕರು ಈಗ ಒಂದು ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಸೊ ಫೈನಲಿ ಇವರೆಲ್ಲದರ ನಿಸ್ವಾರ್ಥ ಮತ್ತು ನಿರಂತರ ಹೋರಾಟಕ್ಕೆ ಹೈಕೋರ್ಟ್ ಮೊದಲ ಹಂತದ ಒಂದು ಸ್ಟೇ ಆಜ್ಞೆಯನ್ನು ಈಗ ನೀಡಿರುವಂಥದ್ದು. ಇದು ಆ ಭಾಗದ ರೈತರಿಗೆ ಸಂದಂಥ ಮೊದಲ ತಾತ್ಕಾಲಿಕ ಜಯ. ಇನ್ನು ಬರ್ತಕ್ಕಂಥ ಎಲ್ಲ ಒಂದು ಕೋರ್ಟ್ನ ಆದೇಶಗಳು ಆ ಭಾಗದ ರೈತರ ಪರವಾಗಿರಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ಸುದ್ದಿಗಳಿಗೆ ನಮ್ಮ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.